ಗೌರಿಬಿದನೂರು ತಾಲೂಕಿನ ಸೋನಗಾನಹಳ್ಳಿಯ ಹುಣಿಸನಕುಂಟೆ ಗ್ರಾಮದಲ್ಲಿ ಬೆಳೆದು ನಿಂತಿದ್ದ ಅಡಿಕೆ ಗಿಡಗಳನ್ನು ಕತ್ತರಿಸುವ ಮೂಲಕ ಕಿಡಿಗೇಡಿಗಳು ಪೈಶಾಚಿಕತೆ ಮೆರೆದಿದ್ದಾರೆ. ಗಂಗಮ್ಮ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿದ್ದ ಅಡಿಕೆ ಗಿಡಗಳನ್ನು ಮಚ್ಚಿನಿಂದ ಕಡಿದು ವಿಕೃತಿ ಮೆರೆದಿದ್ದಾರೆ. ತಡರಾತ್ರಿ ಘಟನೆ ನಡೆದಿದ್ದು, ನಿನ್ನೆ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಹೋಗಿದ್ದಾರೆ. ಇಂದು ಬೆಳಗ್ಗೆ ಹೊಲದ ಹತ್ತಿರ ಬಂದು ನೋಡಿದಾಗ ಅಡಿಕೆ ಗಿಡಗಳು ನೆಲ ಕಚ್ಚಿರುವುದು ಕಂಡು ಶೋಕಿಸುವಂತಾಗಿದೆ. ನೆಲ ಕಚ್ಚಿರುವ ಅಡಿಕೆ ಗಿಡಗಳನ್ನು ನೋಡಿ ಮಾಲೀಕರು ಕಣ್ಣೀರು ಹಾಕುತ್ತಿದ್ದು, ಕಳೆದ 4 ವರ್ಷಗಳಿಂದ ಮಕ್ಕಳ ರೀತಿ ಪೋಷಿಸುತ್ತಿದ್ದ ಅಡಿಕೆ ಗಿಡಗಳನ್ನು ಕಡಿದಿರುವುದು ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಹರೀಶ್ ಎಂಬ ರೈತನಿಗೆ ಸಂಬಂಧಿಸಿದ 3 ಎಕರೆ ಜಮೀನಿನಲ್ಲಿದ್ದ ಅಡಿಕೆ ಗಿಡಗಳು ನಾಶವಾಗಿದ್ದು, ರೈತ ತೀವ್ರ ದುಃಖಿತನಾಗಿದ್ದಾನೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಗಳು ಯಾರು ಎಂಬುದು ಇನ್ನೂ ತಿಳಿಯದಾಗಿದೆ. 200 ಗಿಡ ಇದ್ವು. ಬೆಳಗ್ಗೆಯಿಂದ ನಾವು ಸಾಯಂಕಾಲ ತಗೊಂಡು ಹೊಲ್ದಾಗ ಬದುಕು ಮಾಡಿದ್ವಿ ಸರ್. ಬದುಕು ಮಾಡಿ ಸಾಯಂಕಾಲ ಮನೆಗೋದ್ವಿ. ರಾತ್ರಿ ಬಂದು ಈ ಥರ ಮಾಡ್ಯಾವ್ರು ಸರ್. ನಮಗೆ ಒಂದು 100 ಗಿಡ ಹೋಗ್ಯಾವ ಸ್ವಾಮಿ, ಹೋಗ್ಯಾವ ಸರ್. ಬೆಳಗ್ಗೆ ಬಂದು ನಾವು ನೋಡಿರೋದು. ಆದರೆ ಪೂರ್ತಿ ಹೋಗಿರೋ ಒಂದು 40-50 ಗಿಡ ಕಡ್ದವ್ರೆ. ಅರ್ಧ ಬಿರ್ಧ ಏಟ್ ಹಾಕಿರೋ ಒಂದು 100 ಗಿಡ ತಗೊಂಡು ಬರ್ತಾವೆ ಸರ್. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಈ ಪಾಪದ ಕೃತ್ಯ ಎಸಗಿದ ಕಿರಾತಕರು ಯಾರು ಎಂಬುದನ್ನು ಬಹಿರಂಗ ಮಾಡಬೇಕಿದೆ. ಬೆಳೆದು ಫಸಲು ನೀಡಬೇಕಿದ್ದ ಗಿಡಗಳನ್ನು ಕಳೆದುಕೊಂಡ ರೈತನಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.